ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಸ್ರೇಲ್ ಅಮೆರಿಕ ಇರಾನ್ ನಡುವೆ ಭೀಕರ ಯುದ್ಧ. ಯಶ್ ಅವರ ಟಾಕ್ಸಿಕ್ ಚಿತ್ರ ದಿಢೀರ್ ಮುಂದೂಡಿಕೆ. ಹೊಸ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಂಥ ಯಶ್ ಮತ್ತು ಚಿತ್ರತಂಡ. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಯಶ್ ವೀಕ್ಷಕರೇ, ನಿರೀಕ್ಷೆಯಂತೆ ಆದರೆ ಟೀಸರ್ ರಿಲೀಸ್ ಆಗಿತ್ತು. ಯಶ್ ಅವರ ಹವಾ ಒಂದು ಲೆವೆಲ್ಗೆ ಇಂಡಿಯಾವನ್ನು ದಾಟಿ ಪ್ರಪಂಚದ ಮೂಲೆ ಮೂಲೆಗೂ ತಲುಪುವಂಥ ದಿನಾಂಕ ಸನಿಹದಲ್ಲಿ ಇತ್ತು. ಅಂದರೆ ಯಶ್ ಅವರ ಟಾಕ್ಸಿಕ್ ಚಿತ್ರ ಬಿಡುಗಡೆಗೆ ಕೇವಲ ಇನ್ನೇನು ಒಂದು ಅಥವಾ ಒಂದೂವರೆ ವಾರ ಮಾತ್ರ ಬಾಕಿ ಇತ್ತು. ಅಂದರೆ ಇದೇ ಮಾರ್ಚ್ 19ರಂದು ಯಶ್ ಅವರ ಟಾಕ್ಸಿಕ್ ಸಿನಿಮಾ ಇಡೀ ಪ್ರಪಂಚದಾದ್ಯಂತ, ನಮ್ಮ ಕನ್ನಡ ಮಣ್ಣಿನ ಒಬ್ಬ ಹೀರೋ ಇಡೀ ಪ್ರಪಂಚದಾದ್ಯಂತ ಸದ್ದು ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇತ್ತು ಮತ್ತು ಅದಕ್ಕೆ ಬೇಕಾದಂಥ ತಯಾರಿ ಕೂಡ ಎಲ್ಲವೂ ಮುಗಿದು ಹೋಗಿತ್ತು. 3-4 ವರ್ಷಗಳಿಂದ ಹಿಂದೆಯಿಂದ ಸ್ಟಾರ್ಟ್ ಆದಂಥ ಈ ಟಾಕ್ಸಿಕ್ ಸಿನಿಮಾ ಇದೀಗ ಕೊನೆಗೂ ಮಾರ್ಚ್ 19ರಂದು ರಿಲೀಸ್ ಆಗುತ್ತೆ ಅನ್ನುವಂಥ ಒಂದು ಮಾತು ಸ್ವತಃ ಚಿತ್ರತಂಡ ಹಿಂದೆ ಹೇಳಿಕೊಂಡಿತ್ತು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ಕೂಡ ಇತ್ತು. ಅದರ ಜೊತೆಗೆ ದುರಂಧರ್ ಸಿನಿಮಾ ಜೊತೆ ಫೈಟ್ಗೆ ನೇರ ಅಖಾಡಕ್ಕೆ ಇಳಿದು ಯಾವುದೇ ಕಾರಣಕ್ಕೂ ಕೂಡ ನಾವು ದುರಂಧರ್ ಸಿನಿಮಾ ನಮ್ಮ ಜೊತೆ ಬಂದರೂ ಕೂಡ ನಾವು ಅದರಿಂದ ಮುಂದೆ ಹೋಗಲ್ಲ ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿತ್ತು. ಆದರೆ ಇದೀಗ ಯಾವುದೂ ಕೂಡ ಟಾಕ್ಸಿಕ್ ಚಿತ್ರತಂಡದ ಕೈಯಲ್ಲಿಲ್ಲ. ಪ್ರಪಂಚದಲ್ಲಿ ಏನು ಆಗಬಾರ್ದಿತ್ತಲ್ಲ ಅದು ಆಗ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಮೇಲೆ ಕ್ಷಿಪಣಿ ದಾಳಿ ಮಾಡಿ ಕೇವಲ ಒಂದೇ ಒಂದು ದಿನದಲ್ಲಿ ಇರಾನ್ನ ಸರ್ವೋಚ್ಚ ನಾಯಕರಾಗಿರುವಂಥ ಈ ಅಯಾತುಲ್ಲಾ ಅಲಿ ಖಮೇನಿ ಅವರನ್ನ ಹತ್ಯೆ ಮಾಡಿದ ನಂತರ, ಅಂದರೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆಯಾದಂಥ ಮೊಸಾದ್ನ ಒಂದು ಟ್ಯಾಲೆಂಟನ್ನು ಬಳಸಿಕೊಂಡು ಕೇವಲ ಯುದ್ಧ ಪ್ರಾರಂಭವಾದಂಥ ಒಂದೇ ಒಂದು ದಿನಕ್ಕೆ ಯಾವುದಾದ್ರೂ ಯುದ್ಧ ಮುಗಿದಿದೆ ಅಥವಾ ಯಾವುದಾದ್ರೂ ಯುದ್ಧ ಒಂದು ಅಂತ್ಯ ಕಂಡಿದೆ ಅಂದರೆ ಅದು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸಿದಂಥ ಇರಾನ್ ಮೇಲಿನ ಯುದ್ಧ ಮಾತ್ರ. ಈಗ ಯುದ್ಧ ಮುಂದುವರೆದಿದೆ, ದಾಳಿ ಪ್ರತಿದಾಳಿ, ಚಿಕ್ಕ ಪುಟ್ಟ ದಾಳಿಗಳಾಗ್ತಿದೆ. ಆದರೆ ಟಾರ್ಗೆಟನ್ನು ರೀಚ್ ಮಾಡಿ ಒಬ್ಬ ನಾಯಕನನ್ನು ಹತ್ಯೆ ಮಾಡಲೇಬೇಕೆನ್ನುವಂಥ ಕಾರಣಕ್ಕಾಗಿ ಟಾರ್ಗೆಟ್ ರೀಚ್ ಮಾಡಿದಂಥ ಯುದ್ಧ ಇದೆಯಲ್ಲ, ಅದು ಈಗ ಅಂತ್ಯವಾಗುವಂಥ ಲಕ್ಷಣಕ್ಕೆ ಕಂಡು ಬಂದಿದೆ. ಆದರೆ ಇರಾನ್ ಪ್ರತಿದಾಳಿಯಾಗಿ ಅಮೆರಿಕದ ವಾಯುನೆಲೆ ಯಾವ್ಯಾವ ದೇಶದಲ್ಲಿದೆಯಲ್ಲ, ಅಂದರೆ ಕುವೈತ್ ಆಗಿರ್ಬೋದು, ಬಹರೇನ್, ಜೋರ್ಡಾನ್, ದುಬೈ, ಅಬುಧಾಬಿ, ಸೌದಿ ಅರೇಬಿಯಾ, ಹೀಗೆ 6 ದೇಶಗಳ ಮೇಲೆ ಇರಾನ್ ತನ್ನ ವಾಯುದಾಳಿಯನ್ನು ಮುಂದುವರಿಸಿದೆ. ಮತ್ತು ಗಲ್ಫ್ ರಾಷ್ಟ್ರ ಆಗಿರ್ಬೋದು ಮತ್ತು ಮಿಡ್ಲ್ ಈಸ್ಟ್ನಲ್ಲಿ ಇದೀಗ ಒಂದು ಯುದ್ಧದ ಕಾರ್ಮೋಡಕ್ಕೆ ಬಿದ್ದಿದೆ. ಸ್ವತಃ ಟ್ರಂಪ್ ಅವರು ಹೇಳಿದಾಗೆ ಯುದ್ಧ ಪ್ರಾರಂಭ ಮಾಡಿದ್ದು ಇರಾನ್ ಅವರು, ನಾವು ಹೇಳಿದ ಮಾತನ್ನು ಕೇಳದೇ ಇದ್ದದ್ದು ಇರಾನ್ ಅವರು. ಈಗ ಇರಾನ್ ಮಾತುಕತೆಗೆ ಬಂದರೂ ಕೂಡ ಅದರಿಂದ ಪ್ರಯೋಜನ ಇಲ್ಲ ಮತ್ತು ನಾವು ಸೆಟ್ ಮಾಡಿದ ಟಾರ್ಗೆಟನ್ನು ಕೇವಲ 5-6 ವಾರಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಅದನ್ನು ಫಿನಿಶ್ ಮಾಡ್ತೇವೆ. ಹಾಗಾಗಿ ಈ ಯುದ್ಧ 3-4 ವಾರದಿಂದ 5-6 ವಾರಗಳವರೆಗೆ ಇದು ಮುಂದುವರಿಯುತ್ತೆ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಮೊದಲ ಬಾರಿಗೆ ಟ್ರಂಪ್ ಅವರು, ಅಂದರೆ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಬಾರಿಗೆ ಒಂದು ಕಠಿಣ ನಿರ್ಣಯವನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯಿಲ್ಲ ಈ ಯುದ್ಧದಿಂದ ಎನ್ನುವಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಈ ಯುದ್ಧದ ಪರಿಣಾಮವಾಗಿ ಎಲ್ಲ ಏರ್ಪೋರ್ಟ್ ಆಗಿರ್ಬೋದು, ಎಲ್ಲ ಒಂದು ದೇಶದಲ್ಲಿ ಒಂದು ಯುದ್ಧದ ಕಾರ್ಮೋಡಿದೆ ಮತ್ತು ಮಾರ್ಕೆಟ್ ಕೂಡ ಅಪ್ ಆ್ಯಂಡ್ ಡೌನ್ಸ್ ಆಗ್ತಿದೆ. ಯಾಕೂ ನಾವು ಹೋಗಬಾರ್ದು, ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಬಾರ್ದು, ನಾವು ಮಾಲಿಗೆ ಹೋಗಬಾರ್ದು, ನಾವು ಕ್ರೌಡ್ ಫುಲ್ ಮಾಡಬಾರ್ದು, ನಾವು ಜಾತ್ರೆಗೆ ಹೋಗಬಾರ್ದು ಎನ್ನುವಂಥ ಮನಸ್ಥಿತಿ ಅಥವಾ ಆ ಮಾಲ್ ಮನಸ್ಥಿತಿ ಇದೀಗ ಪ್ರಪಂಚದಲ್ಲಿ ಎಲ್ಲ ಕಡೆ ಕಾಣ್ತಿದೆ. ಹಾಗಾಗಿ ಟಾಕ್ಸಿಕ್ ಸಿನಿಮಾ ಇಂಡಿಯನ್ ಆಡಿಯನ್ಸಿಗೆ ರೀಚ್ ಮಾಡೋದ್ರ ಜೊತೆಗೆ ಅದರ ಕಂಟೆಂಟ್ ಇದೆ, ಅದು ಕಂಟೆಂಟು ಇಡೀ ಗ್ಲೋಬಲನ್ನು ಹಿಟ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಗೀತು ಮೋಹನ್ ದಾಸ್ ಮತ್ತು ಯಶ್ ಅವರು ಕೂತ್ಕೊಂಡು ಸರಿಸುಮಾರು 1 ವರ್ಷಗಳ ಕಾಲ ಕಥೆಯನ್ನು ತಿದ್ದಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಹಾಗಾಗಿ ಈ ಕೆವಿನ್ ಪ್ರೊಡಕ್ಷನ್ ಆಗಿರ್ಬೋದು ಮತ್ತು ಯಶ್ ಅವರ ಈ ಪ್ರೊಡಕ್ಷನ್ನಿಂದ ಒಂದೇ ಒಂದು ರೀಚ್ ಆಗುವಂಥ ಸಬ್ಜೆಕ್ಟ್ ಅಂದರೆ ಇದು ಇಡೀ ಪ್ರಪಂಚದ ಸಬ್ಜೆಕ್ಟ್ ಆಗಿದೆ. ಹಾಗಾಗಿ ನಾವು ಇಂಡಿಯಾದಲ್ಲೇನೋ ರೀಚ್ ಮಾಡಿಬಿಡ್ತೇವೆ, ಇಂಡಿಯಾದಲ್ಲಿ ಹಿಟ್ ಮಾಡಿಬಿಡ್ತೀವಿ ಅನ್ನೋದಕ್ಕಿಂತ ನಮ್ಮ ಕಂಟೆಂಟ್ ಇರುವುದೇ ಇಡೀ ಗ್ಲೋಬಲನ್ನು ರೀಚ್ ಮಾಡಬೇಕು ಮತ್ತು ಗ್ಲೋಬಲ್ ಆಡಿಯನ್ಸನ್ನು ಹಿಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಚಿತ್ರತಂಡ ಉದ್ದೇಶ ಇರುವಾಗ ಮಾರ್ಚ್ 19ಕ್ಕೆ ರಿಲೀಸ್ ಮಾಡಿದ್ರೆ ಅದು ಭಾರತವನ್ನು ರೀಚ್ ಮಾಡ್ಬೋದೇ ಹೊರತು, ಭಾರತದಲ್ಲಿ ಸಿನಿಮಾ ಕಂಟೆಂಟ್ ತೋರಿಸ್ಬೋದೇ ಹೊರತು ಗ್ಲೋಬಲ್ ಆಡಿಯನ್ಸ್ ನಮ್ಮ ಸಿನಿಮಾದ ಮೇಲೆ ಅಂದರೆ ಬರಲ್ಲ. ಯಾಕಂದರೆ ಗ್ಲೋಬಲ್ ಆಡಿಯನ್ಸ್ಗೆ ಇದೀಗ ಯುದ್ಧದ ಕಾರ್ಮೋಡ ಇದೆ. ಎಲ್ಲಿ ಮಾಲಿಗೆ ಹೋದರೆ ಯುದ್ಧ ಕ್ಷಿಪಣಿ ಬಂದು ಬೀಳುತ್ತೋ, ಎಲ್ಲಿ ದೊಡ್ಡ ಒಂದು ಕ್ರೌಡ್ ಆದರೆ ಅಲ್ಲಿ ಕ್ಷಿಪಣಿ ಬೀಳುವಂಥ ಚಾನ್ಸಸ್ ಇದೆ. ಹಾಗಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಇದೀಗ ಚಿತ್ರತಂಡ ತನ್ನ ಸಿನಿಮಾ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದಂಥ ಮಾರ್ಚ್ 19ರ ಬದಲಾಗಿ ಇದೀಗ ಜೂನ್ 4ರಂದು ಸಿನಿಮಾ ತೆರೆಗೆ ಬರೋದಾಗಿ ಇದೀಗ KVN ಪ್ರೊಡಕ್ಷನ್ ಅವರು ಕ್ಷಮೆ ಕೇಳ್ತಾ ಮತ್ತು ಥ್ಯಾಂಕ್ಸ್ ಹೇಳ್ತಾ ಮತ್ತು ಪೇಷನ್ಸ್ ಆಗಿ ಕಾಯ್ತಿರುವಂಥ ಆಡಿಯನ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಈಗ ಹೊಸ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ರೆ. ಇದರ ಅರ್ಥ ಒಂದನ್ನು ಹೇಳಬೇಕಂದ್ರೆ ಯುದ್ಧದ ಕಾರ್ಮೋಡದ ಭೀತಿಯಿಂದ ಹಿಂದೆ ಸರಿದಂಥ ಯಶ್ ಅವರ ಟಾಕ್ಸಿಕ್ ಸಿನಿಮಾ. ಹಾಗಾಗಿ ಮಾರ್ಚ್ 19ಕ್ಕೆ ತೆರೆ ಕಾಣಬೇಕಾಗಿದ್ದಂಥ ಯಶ್ ಟಾಕ್ಸಿಕ್ ಸಿನಿಮಾ ಇದೀಗ ಜೂನ್ 4ರಂದು ತೆರೆ ಕಾಣುತ್ತೆ ಮತ್ತು ಆ ರಿಲೀಸ್ ಡೇಟನ್ನು ಯಶ್ ಅವರು
KVN ಸಂಸ್ಥೆ ಅಥವಾ ಈ ವೆಂಕಟ ಅವರ KVN ಸಂಸ್ಥೆ ಮತ್ತು ಯಶ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅನೌನ್ಸ್ ಮಾಡಿದರೆ. ಹಾಗಾಗಿ ಮತ್ತೊಂದೆರಡು ತಿಂಗಳ ಕಾಲ ಇದರಿಂದ ಒಂದೆರಡು ಲಾಭ ಅಂದರೆ, ಈಗ ನಮ್ಮ ಇಂಡಿಯಾದಲ್ಲಿ ಎಲ್ಲ ಮಕ್ಕಳ PUC ಮತ್ತು 10th ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ನಡೀತಿದೆ. ಅದರಿಂದ ಹೊರಬರಲಿಕ್ಕೆ ಮತ್ತು ಆ ಆಡಿಯನ್ಸ್ ಸಿನಿಮಾ ನೋಡಲಿಕ್ಕೆ ಜೂನ್ 4 ಹೆಲ್ಪ್ ಆಗ್ಬೋದು. ಜೊತೆಗೆ ನಮ್ಮ ಇಂಡಿಯಾದಲ್ಲಿ IPL ಅನ್ನುವಂಥ ದೊಡ್ಡದಾದಂಥ ಒಂದು ಪ್ರಡಂಭೂತ ಅಥವಾ ದೊಡ್ಡದಾದಂಥ ಒಂದು ಹಬ್ಬ ಇದೆಯಲ್ಲ. ಈಗ ವರ್ಲ್ಡ್ ಕಪ್ ನಡೀತಿದೆ, ವರ್ಲ್ಡ್ ಕಪ್ ಮುಗಿತಾ IPL ಇದೆ. ಹಾಗಾಗಿ ಜನ IPL ಕಡೆ ಮುಖ ಮಾಡ್ತಾರೆ ಅಥವಾ ಕ್ರಿಕೆಟ್ ಕಡೆ ಮುಖ ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲದಿಂದ, ಒಂದು ಗೊಂದಲದಿಂದ ಹೊರಗೆ ಬರ್ಬೋದು. ಒಂದು ಮಕ್ಕಳಿಗೆ ಪರೀಕ್ಷೆ ಇದೆ, ಅದರಿಂದ ಹೊರಗೆ ಬರ್ಬೋದು. ಜೊತೆಗೆ IPL ಅನ್ನುವಂಥ ಟೂರ್ನಮೆಂಟ್ ಕಂಪ್ಲೀಟ್ ಆದ ನಂತರ ಅವರು ಕೂಡ ನಮ್ಮ ಸಿನಿಮಾವನ್ನು ನೋಡ್ಬೋದು. ಜೊತೆಗೆ ದುರಂಧರ್ ಹಿಟ್ ಆದ ನಂತರ ದುರಂಧರ್ 2 ಸಿನಿಮಾ ಕೂಡ ಇದೆ, ಮಾರ್ಚ್ 19ಕ್ಕೆ ಬರ್ತಾ ಇದೆ. ಅದರ ಬಗ್ಗೆ ಇದೀಗ ಅವರ ತಂಡ ಯಾವುದೇ ಒಂದು ಅನೌನ್ಸ್ ಮಾಡಿಲ್ಲ. ಮಾರ್ಚ್ 19ಕ್ಕೆ ತಾವು ಬಂದೇ ಬರ್ತೇವೆ ಅನ್ನುವಂಥ ಒಂದು ಡೇಟನ್ನು ಕೂಡ ಅನೌನ್ಸ್ ಮಾಡಿದೆ. ಹಾಗಾಗಿ ಅವರ ಜೊತೆ ಆಗುವಂಥ ಕ್ಲಾಶ್ ಮತ್ತು ಇಂಡಿಯನ್ ಮಾರ್ಕೆಟಲ್ಲಿ ಆಗುವಂಥ ಕ್ಲಾಶ್ ಅನ್ನು ತಪ್ಪಿಸ್ಕೊಳ್ಳೋದು ಕೂಡ ಇದೀಗ ಯಶ್ ತಂಡಕ್ಕೆ ಒಂದು ಒಳ್ಳೆಯ ಲಾಭ ಅಂತ ಹೇಳ್ಬೋದು. ಹೀಗಾಗಿ ಯಶ್ ಅವರ ಈ ಟಾಕ್ಸಿಕ್ ಸಿನಿಮಾ ಮುಂದೆ ಹೋಗೋದ್ರಿಂದ ಯಶ್ ಸಿನಿಮಾಕ್ಕೆ ಅಥವಾ ಟಾಕ್ಸಿಕ್ ಸಿನಿಮಾಕ್ಕೆ ದೊಡ್ಡದಂಥ ಲಾಭ ಕೂಡ ಆಗಲಿದೆ. ಯಶ್ ಸಿನಿಮಾದಲ್ಲಿ ಯಶ್ ಅವರು ಎರಡು ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ರಾಯ ಮತ್ತೊಂದು ಟಿಕೆಟ್ ಎನ್ನುವಂಥ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಯಾವೆಲ್ಲ ಅವತಾರ ಇದೆ ಕೂಡ ನೋಡಬೇಕು. ಯಶ್ ಸಿನಿಮಾದಲ್ಲಿ ಹೀರೋಯಿನ್ಗಳ ದೊಡ್ಡ ತಾರಾಂಗಣವಿದೆ. ನಯನತಾರಾ ಇದ್ದಾರೆ, ಹುಮಾ ಕುರೇಶ್ ಇದ್ದಾರೆ ಮತ್ತು KR ಆಡ್ವಾನಿ ಕೂಡ ಇದ್ದಾರೆ. ಒಂದು ಹಾಡು ಕೂಡ ರಿಲೀಸ್ ಆಗಿದೆ. ಅದು ಇಂಡಿಯನ್ ಆಡಿಯನ್ಸ್ಗೆ ಅಷ್ಟು ಹಿಟ್ ಆಗಿಲ್ಲ ಅಂದರೂ ಪ್ರಪಂಚದ ಆಡಿಯನ್ಸನ್ನು ಇಟ್ಕೊಂಡು ಅದರ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಅದು ಒಂಥರ ಈ ರೊಚ್ಚಿಗೆದ್ದು ಮಾಡ್ತಲ್ಲ ಆ ಥರದ ಒಂದು ಸಾಂಗ್ ಕೂಡ ಇದೆ. ಹಾಗಾಗಿ ಜೂನ್ 4ಕ್ಕೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅದ್ದೂರಿಯಾಗಿ ತೆರೆ ಕಾಣುತ್ತೆ. ಇದೀಗ ಯಶ್ ಟಾಕ್ಸಿಕ್ ಸಿನಿಮಾ ಮುಂದಕ್ಕೆ ಹೋಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.